2026ರ IPL ಮುಗಿದು ಇನ್ನೂ ಕೂಡ ತಿಂಗಳು ತುಂಬಿಲ್ಲ. ಆಲ್ರೆಡಿ ನೆಕ್ಸ್ಟ್ ಸೀಸನ್ ಬಗ್ಗೆ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಜೊತೆಗೆ ಪಂದ್ಯಗಳ ಆರಂಭದಲ್ಲೂ ಕೂಡ ಕೆಲ ಮೇಜರ್ ಸರ್ಜರಿ ಮಾಡಲಾಗ್ತಾ ಇದೆ. ಸೊ 20ನೇ ಸೀಸನ್ IPL ಹೇಗೆ ಡಿಫರೆಂಟ್ ಆಗಿರುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಗತ್ತಿನ ಶ್ರೀಮಂತ ಲೀಗ್ ಆಗಿರುವಂತಹ IPLನಲ್ಲಿ ಸದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಲಿ ಚಾಂಪಿಯನ್. ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಳನ್ನ ಗೆದ್ದಿರುವಂತಹ ಬೆಂಗಳೂರು ತಂಡ ಹ್ಯಾಟ್ರಿಕ್ ಟ್ರೋಫಿಯ ಟಾರ್ಗೆಟ್ನಲ್ಲಿದೆ. ಮತ್ತೊಂದು ಕಡೆ ಕೆಲ ತಂಡಗಳು ಕ್ಯಾಪ್ಟನ್ಗಳ ಬದಲಾವಣೆ, ಆಟಗಾರರ ಟ್ರೇಡಿಂಗ್, ಬಿಡ್ಡಿಂಗ್, ಆಕ್ಷನ್ ಅಂತ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸೊ ನೆಕ್ಸ್ಟ್ ಸೀಸನ್ಗೆ ಇನ್ನೂ ಕೂಡ ಲಾಂಗ್ ಗ್ಯಾಪ್ ಇದ್ದಾಗಲೇ BCCIನ ಕಾರ್ಯದರ್ಶಿಯಾಗಿರುವಂತ ದೇವಜಿತ್ ಸೈಕಿಯಾ ಮೇಜರ್ ಅಪ್ಡೇಟ್ ನೀಡಿದ್ದಾರೆ. 2027ಕ್ಕೆ 2 ವಾರ ಮೊದಲೇ IPL ಸ್ಟಾರ್ಟ್. 20ನೇ ಆವೃತ್ತಿಯ IPL ಬಗ್ಗೆ BCCIನ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ದಾರೆ. ಹಾಗೆ ಟೂರ್ನಿಯಲ್ಲಿ ಪಂದ್ಯಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಮುಂದಿನ ಆವೃತ್ತಿಯ IPL ಪಂದ್ಯಾವಳಿಗಳು ಮಾರ್ಚ್ 10ರಿಂದ ಮೇ 15ರವರೆಗೆ ನಡೆಸೋದ್ರ ಬಗ್ಗೆ ಚರ್ಚೆಗಳಾಗ್ತಿದೆ. ಸೊ ಈ ಬಗ್ಗೆ ಚರ್ಚೆ ಆಗ್ತಿದೆ ಎಂದಿದ್ದಾರೆ. ಹಾಗೆ ಪಂದ್ಯಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಆದರೆ ಪಂದ್ಯಗಳನ್ನ ಹೆಚ್ಚಿಸುವಂತ ಇಂಟ್ರೆಸ್ಟ್ ಇಲ್ಲ ಅಂತ PTI ಸುದ್ದಿ ಸಂಸ್ಥೆಯೊಂದಿಗಿನ ಇಂಟರ್ವ್ಯೂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ತಮ್ಮ ಮಾಹಿತಿಯನ್ನ. ಕೆಲವೆಡೆ ಮಳೆ, ಅಧಿಕ ಬಿಸಿಲಿನಿಂದ ಬೇಗನೆ ಟೂರ್ನಿ ಆರಂಭ. ಅಷ್ಟಕ್ಕೂ ಪ್ರತಿ ವರ್ಷ ಮಾರ್ಚ್ ಎಂಡಲ್ಲಿ ಟೂರ್ನಿಯನ್ನ ಸ್ಟಾರ್ಟ್ ಮಾಡಲಾಗ್ತಾ ಇತ್ತು. ಆದರೆ ಮುಂದಿನ ವರ್ಷ ಬೇಗನೆ ಅಂದ್ರೆ ಸೆಕೆಂಡ್ ವೀಕ್ ಒಳಗಡೆನೆ ಟೂರ್ನಿಯನ್ನ ಆರಂಭ ಮಾಡೋಕೆ ಕಾರಣ ಕೂಡ ಇದೆ. ಯಾಕಂದ್ರೆ 2026ರ IPL ಅಂದ್ರೆ ಲಾಸ್ಟ್ ಸೀಸನ್ IPL ಸ್ಟಾರ್ಟ್ ಆಗಿದೆ ಮಾರ್ಚ್ 28ಕ್ಕೆ. ಹಾಗೆ ಮೇ 31ಕ್ಕೆ ಫೈನಲ್ ಮ್ಯಾಚ್ನೊಂದಿಗೆ ಮುಕ್ತಾಯಗೊಂಡಿತ್ತು. ಸೊ ಮೇ 15ರ ನಂತರ ಪಂದ್ಯಾವಳಿ ತನ್ನ ನಿರ್ಣಾಯಕ ಘಟ್ಟವನ್ನ ತಲುಪುತ್ತೆ. ಅಂದ್ರೆ ಪ್ಲೇ ಆಫ್ ಟಿಕೆಟ್ಸ್ ಇರ್ಬೋದು, ಅಥವಾ ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರ ಇರ್ಬೋದು, ಅಥವಾ ನೆಟ್ ರನ್ ರೇಟ್, ಹೀಗೆ ಫೈನಲ್ ಸ್ಟೇಜ್ ನಲ್ಲಿ ಇರುತ್ತೆ. ಸೊ ಯಾರು ಟಾಪ್ 4ಗೆ ಬರ್ತಾರೆ ಅನ್ನುವಂಥ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಸಾಕಷ್ಟು ಸ್ಥಳಗಳಲ್ಲಿ ಹವಾಮಾನ ವೈಪರೀತ್ಯ ಆಗುತ್ತೆ, ಸ್ವಲ್ಪ ಸಮಸ್ಯೆಗಳಾಗುತ್ತೆ ಪಂದ್ಯಗಳಿಗೆ. ಕೆಲ ಪ್ರದೇಶಗಳಲ್ಲಿ ಮಳೆಯ ವಾತಾವರಣ ಇದೆ, ಇನ್ನೊಂದಷ್ಟು ಪ್ರದೇಶಗಳಲ್ಲಿ ಅಂದ್ರೆ ಮ್ಯಾಚ್ ನಡೆಯುವಂತ ಸ್ಟೇಡಿಯಂಗಳಲ್ಲಿ ತೀವ್ರತರವಾದಂತಹ ಬಿಸಿಲಿರುತ್ತೆ. ಸೊ ಬಿಸಿಲ ಬೇಗೆ ಆಟಗಾರರ ಜೊತೆ ಅಭಿಮಾನಿಗಳು ಅಥವಾ ಫ್ಯಾನ್ಸ್ ಏನಿರ್ತಾರಲ್ಲ ಅವ್ರಿಗೂ ಕೂಡ ಕಿರಿಕಿರಿಯನ್ನ ಮಾಡ್ತಾ ಇತ್ತು. ಸೊ ಈ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಇದೇ ಕಾರಣಕ್ಕೆ IPL ಆಡಳಿತ ಮಂಡಳಿಯೊಂದಿಗೆ ಲೀಗ್ ಅನ್ನ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ BCCI. ಸೊ ಮುಂಬರುವ ಸೀಸನ್ ಮಾರ್ಚ್ 10ರಿಂದ ಮೇ 15ರವರೆಗೆ ಶೆಡ್ಯೂಲ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಪಂದ್ಯಗಳ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಇದೇ ವೇಳೆ ಪಂದ್ಯಗಳನ್ನ ಹೆಚ್ಚಳ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು. ಸೊ ಪಂದ್ಯಗಳಲ್ಲಿನ ಸಂಖ್ಯೆಗಳ ಹೆಚ್ಚಳ ಮಾಡೋಕೆ ಬೇರೆ ಬೇರೆ ಅಂಶಗಳನ್ನು ಕೂಡ ಇಲ್ಲಿ ಪರಿಗಣನೆಯನ್ನ ಮಾಡಬೇಕಾಗುತ್ತೆ. ಸೊ ಆಟಗಾರರು ವಿವಿಧ ದೇಶಗಳಿಂದ IPL ಆಡೋಕೆ ಬರ್ತಾರೆ. 2 ತಿಂಗಳಿಗೂ ಹೆಚ್ಚಿನ ಶೆಡ್ಯೂಲ್ ಮಾಡಬೇಕಾಗುತ್ತೆ. ಸೊ ಹೆಚ್ಚಿನ ಪಂದ್ಯಗಳನ್ನು ಆಡಿಸಬೇಕು ಅಂದ್ರೆ ಕೆಲವರಿಗೆ ಎಂಡ್ವರೆಗೂ ಕೂಡ ಆಡೋದು ಕಷ್ಟವಾಗುತ್ತೆ. ಯಾಕಂದ್ರೆ ಆಯಾ ರಾಷ್ಟ್ರಗಳಲ್ಲೂ ಕೂಡ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ದ್ವಿಪಕ್ಷೀಯ ಸರಣಿಗಳು ಕೂಡ ಇರುತ್ತೆ. ಸೊ ನ್ಯಾಷನಲ್ ಟೀಮ್ಗಳ ಪರವಾಗಿ ಆಟಗಾರರು ಆಡಬೇಕಾಗಿರುತ್ತೆ. ಇಲ್ಲಿ IPL ಲಾಂಗ್ ಟರ್ಮ್ ಇದ್ದಾಗ ಸೊ IPLಗೆ ಅವರ ಶೆಡ್ಯೂಲನ್ನು ಮ್ಯಾಚ್ ಮಾಡೋದು ಕಷ್ಟವಾಗುತ್ತೆ. ಹೀಗಾಗಿ ಪಂದ್ಯಗಳ ಸಂಖ್ಯೆಯನ್ನು 74ರಿಂದ 94ಕ್ಕೆ ಹೆಚ್ಚಿಸುವಂಥ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಎಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಸೀಸನ್ಗಂತೂ ಇದುವರೆಗೂ ಆ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಾಹಿತಿನ ನೀಡಿದ್ದಾರೆ. ಒಟ್ಟಲ್ಲಿ 2027ರ IPL ಇನ್ನೂ ಕೂಡ ದೂರದಲ್ಲಿದೆ. ಆದ್ರೆ ಆಲ್ರೆಡಿ ಈಗಿನಿಂದಲೇ ಪ್ರಿಪರೇಷನ್ಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ 20ನೇ ಆವೃತ್ತಿಯ IPLನ ಕಿಕ್ ಬೇಗನೆ ಸ್ಟಾರ್ಟ್ ಆಗೋದಂತೂ ಪಕ್ಕಾ. ನಮಸ್ಕಾರ.